ನಿಮ್ಗೆ ತಲೆನೋವು ಬರ್ತಾ ಇದೆಯಾ? ಹಾಗಾದ್ರೆ ಅದು ಸಾಮಾನ್ಯ ತಲೆನೋವ, ಮೈಗ್ರೇನ್ ತಲೆನೋವ? ಈ ಮೈಗ್ರೇನ್ ತಲೆನೋವೇ ಆಗಿದ್ರೆ ಸೊ ಅದನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು? ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಒಂದು ಪ್ರಿವೆಂಟಿವ್ ಮೆಜರ್ಸ್ ಗಳಿದೆ. ಸೊ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡ್ತಾ ಹೋಗಿ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಕೆಲವೊಂದು ಟಿಪ್ಸ್ ಅನ್ನ ಹೇಳ್ತೀನಿ ಈ ಮೈಗ್ರೇನ್ ತಲೆನೋವನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ. ನಮಸ್ಕಾರ, ನಾನು ಡಾಕ್ಟರ್ ಮಲ್ಲಿಕಾರ್ಜುನ್. ಕಳೆದ ವಿಡಿಯೋದಲ್ಲಿ ನಾವು ಮೈಗ್ರೇನ್ ಅಂತಂದ್ರೆ ಏನು, ಈ ಮೈಗ್ರೇನ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಅವರ ಮೈಗ್ರೇನ್ ಅಂತಂದ್ರೆ ಏನು, ಈ ಮೈಗ್ರೇನ್ ನ ಸಿಂಪ್ಟಮ್ಸ್ ಗಳು ಯಾವ್ಯಾವು ಅನ್ನೋ ವಿಚಾರವನ್ನ ಕಳೆದ ವಿಡಿಯೋದಲ್ಲಿ ನಾವು ನೋಡಿದೀವಿ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೈಗ್ರೇನ್ ಸ್ಟಾರ್ಟ್ ಆಗ್ಲಿಕ್ಕೆ ಕಾರಣಗಳೇನು, ಇದನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅನ್ನೋ ವಿಚಾರವನ್ನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕಾಮನ್ ಟ್ರಿಗರ್ ಪಾಯಿಂಟ್ಸ್ ಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಸ್ಟ್ರೆಸ್. ಈ ಸ್ಟ್ರೆಸ್ ನಮಗೆ ಮೆಂಟಲಿ ಬಹಳ ಒಂದು ತೊಂದರೆಯನ್ನ ಕೊಡುತ್ತೆ. ಇದು ಈ ಒಂದು ಮೈಗ್ರೇನ್ ಗೆ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಲ್ಯಾಕ್ ಆಫ್ ಸ್ಲೀಪ್. ಈ ಒಂದು ಲ್ಯಾಕ್ ಆಫ್ ಸ್ಲೀಪ್, ನಮಗೆ ಸರಿಯಾಗಿ ನಿದ್ದೆ ಬರದೇ ಇರುವಂತದ್ದು, ಅನೇಕ ಆಲೋಚನೆಗಳನ್ನ ಇಟ್ಕೊಂಡು ನಾವು ಮಲಗುವಂತದ್ದು, ಈ ರೀತಿಯಾಗಿ ಆದಾಗ ನಮಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ. ಯಾವಾಗ ಈ ನಿದ್ದೆ ಬರೋದಿಲ್ವೋ ಇದು ಕೂಡ ನಮ್ಗೆ ಮೈಗ್ರೇನ್ ಅನ್ನ ಕಾಸ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸೆಸ್ ಮೊಬೈಲ್ ಯೂಸೇಜ್. ಇವತ್ತಿನ ದಿನಗಳಲ್ಲಿ ಇದು ಮುಖ್ಯವಾಗಿದೆ. ಅತಿಯಾದ ಒಂದು ಮೊಬೈಲ್ ಬಳಕೆ ನಮಗೆ ಅನೇಕ ತೊಂದರೆಗಳನ್ನು ಮಾಡುತ್ತೆ. ಅದರಲ್ಲಿ ಈ ಮೈಗ್ರೇನ್ ಕೂಡ ಒಂದಾಗಿರುತ್ತೆ. ಸೊ ಹಾಗಾಗಿ ಎಕ್ಸೆಸ್ ಮೊಬೈಲ್ ಅನ್ನ ಬಳಸೋದು, ಅತಿ ಹೆಚ್ಚಾಗಿ ಮೊಬೈಲ್ ಅನ್ನ ಬಳಸೋದ್ರಿಂದಲೂ ಕೂಡ ನಮಗೆ ಮೈಗ್ರೇನ್ ಬರುತ್ತೆ. ನೆಕ್ಸ್ಟ್ ಸ್ಕಿಪ್ಪಿಂಗ್ ಮೀಲ್ಸ್ ಅಂತ. ನಮಗೆ ಹಸುವಾಗಿದ್ರು ಕೂಡ ನಾವು ಸರಿಯಾಗಿ ಊಟ ಮಾಡೋದೇ ಇಲ್ಲ, ಹಸ್ಕೊಂಡು ಊಟ ಮಾಡ್ದಲೇ ಮಲಗುವಂತದ್ದು, ಈ ಎಲ್ಲ ಕಾರಣದಿಂದ ನಾವು ಇದನ್ನ ನಾವು ಸ್ಕಿಪ್ಪಿಂಗ್ ಮೀಲ್ಸ್ ಅಂತ ಕರಿತೀವಿ. ಈ ಕಾರಣದಿಂದಲೂ ಕೂಡ ನಮ್ಗೆ ಈ ಒಂದು ಮೈಗ್ರೇನ್ ಬರುತ್ತೆ. ನೆಕ್ಸ್ಟ್ ಡಿಹೈಡ್ರೇಷನ್, ಅಂದ್ರೆ ಕಡಿಮೆ ನೀರನ್ನ ತೆಗೆದುಕೊಳ್ಳುವಂತದ್ದು. ನಮಗೆ ಬಾಯಾರಿಕೆ ಆದ್ರೂ ಕೂಡ ಕೆಲವೊಬ್ರು ನೀರನ್ನೇ ಸರಿಯಾಗಿ ಬಳಸೋದಿಲ್ಲ. ಈ ರೀತಿ ಆದಾಗ್ಲೂ ಕೂಡ ಈ ಒಂದು ಮೈಗ್ರೇನ್ ಬರುತ್ತೆ. ನೆಕ್ಸ್ಟ್ ಹಾರ್ಮೋನಲ್ ಚೇಂಜಸ್. ಮುಖ್ಯವಾಗಿ ಇದು ಮಹಿಳೆಯರಲ್ಲಿ ಒಂದು ಈ ಪೀರಿಯಡ್ ಸಮಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಈ ಹಾರ್ಮೋನಲ್ ವೇರಿಯೇಷನ್ ಇಂದ ಬರುವಂತದ್ದು. ಈ ಸಮಯದಲ್ಲೂ ಕೂಡ ಈ ಒಂದು ಹೆಣ್ಮಕ್ಳಿಗೆ ಈ ಒಂದು ಮೈಗ್ರೇನ್ ಬರೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಕೆಲವೊಂದು ಫುಡ್ ಗಳಿದೆ. ಸೊ ಫುಡ್ ಗಳಿಂದಲೂ ಕೂಡ ಈ ಮೈಗ್ರೇನ್ ಟ್ರಿಗರ್ ಆಗುತ್ತೆ. ಯಾವ್ದಪ್ಪ ಅಂತಂದ್ರೆ ಮೊದಲನೇದಾಗಿ ಚಾಕ್ಲೇಟ್. ಈ ಚಾಕ್ಲೇಟ್ ನ ಒಂದು ಅತಿಯಾದ ಸೇವನೆಯಿಂದಲೂ ಕೂಡ ಈ ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರೊಸೆಸ್ಡ್ ಫುಡ್ ಅಂತ. ಪ್ರೊಸೆಸ್ಡ್ ಫುಡ್ ಅಂತಂದ್ರೆ ಈ ಪ್ಯಾಕೆಟ್ ಅಲ್ಲಿ ಸಿಗುವಂತ ಆಹಾರಗಳಿದೆಯವಲ್ಲ, ಈ ಒಂದು ಇದು ಪ್ಯಾಕೆಟ್ ನಲ್ಲಿ ಸಿಗುವಂತ ಆಹಾರಗಳನ್ನ ನಾವು ಹೆಚ್ಚು ಬಳಸೋದ್ರಿಂದ ಏನಾಗುತ್ತೆ, ಈ ಒಂದು ಮೈಗ್ರೇನ್ ಟ್ರಿಗರ್ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಎಕ್ಸೆಸ್ ಕಾಫಿ, ಅಂದ್ರೆ ಯಾರೆಲ್ಲ ಅತಿ ಹೆಚ್ಚು ಕಾಫಿಯನ್ನ ಬಳಸ್ತಾ ಇರ್ತಾರೆ ಇದರಿಂದಲೂ ಕೂಡ ಈ ಒಂದು ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಟ್ರಿಗರ್ ಪಾಯಿಂಟ್ ಆಗಿದೆ. ನೆಕ್ಸ್ಟ್ ಆಲ್ಕೋಹಾಲ್. ಯಾರೆಲ್ಲ ಆಲ್ಕೋಹಾಲ್ ಕನ್ಸಂಪ್ಷನ್ ಅನ್ನ ಮಾಡ್ತಾರೆ, ಈ ಒಂದು ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದಲೂ ಕೂಡ ಈ ಒಂದು ಮೈಗ್ರೇನ್ ಟ್ರಿಗರ್ ಆಗುವಂತ ಸಾಧ್ಯತೆ ಇದೆ. ನೆಕ್ಸ್ಟ್ ಈ ಸಾಮಾನ್ಯ ತಲೆನೋವಿಗೂ ಮತ್ತೆ ಮೈಗ್ರೇನ್ ತಲೆನೋವಿಗೂ ಇರುವಂತ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಈ ಒಂದು ಸಾಮಾನ್ಯವಾದಂತ ತಲೆನೋವು ಹೇಗಿರುತ್ತೆ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಹೋಲ್ ಬಾಡಿ ಈ ಒಂದು ಪೇನ್ ಅನ್ನು ಅನುಭವಿಸ್ತಾ ಇರುತ್ತೆ. ಇದು ಸ್ವಲ್ಪ ಸಮಯ ರೆಸ್ಟ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಇದು ಸಾಮಾನ್ಯ ತಲೆನೋವು. ಆದ್ರೆ ಈ ಮೈಗ್ರೇನ್ ತಲೆನೋವು ಆಗಿರೋದಿಲ್ಲ. ಇದು ಜಾಸ್ತಿ ಪೇನ್ ಅನ್ನ ಕೊಡುತ್ತೆ. ಒಂದೇ ಭಾಗದಲ್ಲಿ ನೋವಿರುತ್ತೆ, ಜೊತೆಗೆ ನಾಸಿಯಾ ಅಂದ್ರೆ ವಾಮಿಟ್ ಬರುವಂತ ಒಂದು ಸಿಂಪ್ಟಮ್ಸ್ ಇರುತ್ತೆ. ಜೊತೆಗೆ ನಾವು ಲೈಟ್ ಅನ್ನ, ಬೆಳಕನ್ನ ನೋಡಿದಾಗ ನಮ್ಗೆ ಈ ಒಂದು ತಲೆನೋವು ಜಾಸ್ತಿ ಆಗುತ್ತೆ. ಜೊತೆಗೆ ಈ ಒಂದು ಡೈಲಿ ಆಕ್ಟಿವಿಟೀಸ್ ನಲ್ಲಿ ನಾವು ಸರಿಯಾಗಿ ಇನ್ವಾಲ್ವ್ ಆಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಪೇನ್ ಇರುತ್ತೆ ಈ ಒಂದು ಮೈಗ್ರೇನ್ ಅಲ್ಲಿ. ಇದು ಸಾಮಾನ್ಯದ ತಲೆನೋವು ಮತ್ತೆ ಮೈಗ್ರೇನ್ ಇರುವಂತಹ ಒಂದು ಡಿಫರೆನ್ಸ್. ಕೆಲವೊಂದು ಬಾರಿ ಈ ಒಂದು ತಲೆನೋವಿನ ಜೊತೆಗೆ ಕೆಲವೊಂದು ಡೇಂಜರಸ್ ಸಿಂಪ್ಟಮ್ಸ್ ಗಳು ಇರ್ತವೆ. ಈ ರೀತಿಯಾದಂತಹ ಸಿಂಪ್ಟಮ್ಸ್ ಗಳು ಈ ತಲೆನೋವಿನ ಜೊತೆಗೆ ಇದ್ದಾಗ ತಕ್ಷಣ ನಿಮ್ಮ ವೈದ್ಯರನ್ನ ಭೇಟಿ ಮಾಡಿ ಸೂಕ್ತವಾದಂತಹ ಒಂದು ಸಲಹೆ ಮತ್ತು ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಹಾಗಾದ್ರೆ ಆ ಡೇಂಜರಸ್ ಸಿಂಪ್ಟಮ್ಸ್ ಗಳು ಯಾವ್ಯಾವು ಅಂತ ನೋಡೋದಂತಂದ್ರೆ ಮೊದಲನೇದಾಗಿ ಸಡನ್ ಸಿವಿಯರ್ ಹೆಡ್ಡಾಕ್ ಆಗುವಂತದ್ದು. ಸಡನ್ ಆಗಿ ತಲೆನೋವು ಜಾಸ್ತಿ ಆಗುತ್ತೆ. ಜೊತೆಗೆ ವೀಕ್ನೆಸ್ ಇನ್ ಹ್ಯಾಂಡ್ ಅಂಡ್ ಲೆಗ್, ಅಂದ್ರೆ ಕಾಲು ಮತ್ತು ಕೈನಲ್ಲಿ ಒಂದು ವೀಕ್ನೆಸ್ ಅಂದ್ರೆ ಸೆಳೆತದ ಅನುಭವ ಆಗ್ಬಹುದು ಅಥವಾ ನೋವು ಜಾಸ್ತಿ ಇರ್ಬೋದು. ಈ ರೀತಿ ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ, ಮಾತಾಡ್ಲಿಕ್ಕೆ ಕಷ್ಟ ಅಂತ ಏನಾದ್ರು ಅನ್ಸಿದ್ರೆ, ಒಂದು ಹೈ ಗ್ರೇಡ್ ಫೀವರ್ ಇನ ಜೊತೆಗೆ ತಲೆನೋವು ಇರುವಂತದ್ದು, ಅಂದ್ರೆ ಜ್ವರದ ತಾಪ ಜಾಸ್ತಿ ಇದ್ದು ಜೊತೆಗೆ ತಲೆನೋವು ಇದ್ದಾರೆ, ಜೊತೆಗೆ ಹೆಡ್ ಇಂಜುರಿ ಆಗಿ ಏನಾದ್ರು ತಲೆನೋವು ಬರ್ತಾ ಇದ್ರೆ, ಅಥವಾ ಒಂದು ವಿಷನ್ ಅಂದ್ರೆ ನಾವು ನೋಡ್ಲಿಕ್ಕೆನೆ ಕೂಡ ಆಗದೆ ಇರ್ಬೋದು, ಅಥವಾ ವಿಷನ್ ಲಾಸ್ ಅಂತ ಕರಿತೀವಿ. ಈ ತರ ಏನಾದ್ರು ಕೂಡ ಸಿಂಪ್ಟಮ್ಸ್ ಗಳು ಇತ್ತು ಅಂತಂದ್ರೆ ದಯಮಾಡಿ ತಕ್ಷಣ ನಿಮ್ಮ ವೈದ್ಯರನ್ನ ಸಂಪರ್ಕಿಸಿ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಇವು ಬೇರೆ ರೀತಿಯಾದಂತಹ ತಲೆನೋವುಗಳು ಆಗಿರಬಹುದು. ಹಾಗಾದ್ರೆ ವೈದ್ಯರು ಹೇಗೆ ಇದನ್ನ ನಾವು ಡಯಾಗ್ನೋಸಿಸ್ ಮಾಡ್ತಾರೆ ಅನ್ನೋದಂತಂದ್ರೆ ಮೊದಲನೇದಾಗಿ ಒಂದು ಸಿಂಪ್ಟಮ್ ಹಿಸ್ಟ್ರಿಯನ್ನು ತೆಗೆದುಕೊಳ್ಳುವಂತದ್ದು. ಈ ಸಿಂಪ್ಟಮ್ ನ ಒಂದು ಹಿಸ್ಟ್ರಿಯನ್ನು ತೆಗೆದುಕೊಂಡಾಗ ಯಾವ ಕಾರಣದಿಂದ ಇದು ಬಂದಿದೆ, ಜೊತೆಗೆ ಟ್ರಿಗರ್ ಪಾಯಿಂಟ್ಸ್ ಗಳು ಯಾವ್ಯಾವು, ಈ ಒಂದು ತಲೆನೋವು ಬರ್ಲಿಕ್ಕೆ ಏನೆಲ್ಲ ಟ್ರಿಗರ್ ಪಾಯಿಂಟ್ಸ್ ಗಳಿದಾವೆ, ಯಾವ್ದ್ರಿಂದ ಇವರಿಗೆ ತಲೆನೋವು ಬರ್ತಾ ಇದೆ, ಏನಾದ್ರೂ ನ್ಯೂರಲಾಜಿಕಲ್ ಸಮಸ್ಯೆ ಇದೆಯಾ ಅಂತ ಹೇಳ್ಬಿಟ್ಟು ನ್ಯೂರಲಾಜಿಕಲ್ ಎಕ್ಸಾಮಿನೇಷನ್ ಅನ್ನು ಮಾಡುವಂತದ್ದು. ಈ ರೀತಿಯಾದಂತಹ ಒಂದು ಎಕ್ಸಾಮಿನೇಷನ್ ಅನ್ನು ಮಾಡಿದಾಗ ನಮಗೆ ಇದು ಯಾವ ರೀತಿ ತಲೆನೋವು ಅಂತ ಗೊತ್ತಾಗುತ್ತೆ.
ಅಥವಾ ಏನಾದ್ರೂ ಕೂಡ ಈ ಒಂದು ಸಿಂಪ್ಟಮ್ಸ್ ಡೇಂಜರಸ್ ಆಗಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸಿಟಿ ಸ್ಕ್ಯಾನ್ ಇರ್ಬೋದು, MRI ನ ಅವಶ್ಯಕತೆ ಬೀಳುತ್ತೆ. ಅವುಗಳನ್ನ ಮಾಡಿಸ್ಕೊಂಡಾಗ ಈ ಒಂದು ಸಮಸ್ಯೆ ಅರಿವು ಬರುತ್ತೆ. ತದನಂತರದಲ್ಲಿ ಇದು ಸಾಮಾನ್ಯ ತಲೆನೋವ, ಮೈಗ್ರೇನ್ ತಲೆನೋವ ಅಥವಾ ಬೇರೆ ಒಂದು ಕಾರಣದಿಂದ ಈ ತಲೆನೋವು ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂತ ಚಿಕಿತ್ಸೆಯನ್ನು ವೈದ್ಯರು ನೀಡ್ತಾರೆ. ಸೊ ಈ ರೀತಿಯಾಗಿ ಈ ಒಂದು ತಲೆನೋವು ಅಂದ್ರೆ ಮೈಗ್ರೇನ್ ಅನ್ನ ನಾವು ಐಡೆಂಟಿಫೈ ಮಾಡಬಹುದಾಗಿದೆ. ಹಾಗಾದ್ರೆ ಈ ಮೈಗ್ರೇನ್ಗೆ ಟ್ರೀಟ್ಮೆಂಟ್ ಏನು? ಈ ಒಂದು ಮೈಗ್ರೇನ್ ಬರದೇ ಇರೋ ರೀತಿ ನಾವು ಯಾವ ರೀತಿ ತಡೆಯಬಹುದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಒಂದು ಅಕ್ಯೂಟ್ ಟ್ರೀಟ್ಮೆಂಟ್. ಅಂದ್ರೆ ಅಕ್ಯೂಟ್ ಟ್ರೀಟ್ಮೆಂಟ್ ಅಂತಂದ್ರೆ ಈ ಒಂದು ಅಟ್ಯಾಕ್ ಬಂದಾಗ ಅದಕ್ಕೆ ಮೆಡಿಸಿನ್ ಅನ್ನು ಕೊಡುವಂತದ್ದು, ಇದು ಒಂದು ಟ್ರೀಟ್ಮೆಂಟ್ ನ ಭಾಗ. ನೆಕ್ಸ್ಟ್ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಅಂತಂದ್ರೆ ಯಾರಿಗೆಲ್ಲ ಈ ರಿಪೀಟೆಡ್ ಆಗಿ ಈ ಮೈಗ್ರೇನ್ ಬರ್ತಾ ಇರುತ್ತೆ, ಸೊ ಯಾವ ಕಾರಣದಿಂದ ಬರುತ್ತೆ ಆ ಒಂದು ಕಾರಣವನ್ನ ತಡೆಯೋದು, ಜೊತೆಗೆ ಅದಕ್ಕೆ ಪ್ರಿವೆಂಟಿವ್ ಮೆಡಿಸಿನ್ ಅನ್ನ ಮೊದಲೇ ಕೊಡುವಂತದ್ದು. ಈ ರೀತಿಯಾಗಿ ಎರಡನೇ ಟ್ರೀಟ್ಮೆಂಟ್ ಅನ್ನ ನಾವು ಮಾಡ್ಕೋಬಹುದು. ಮೂರನೇದು ಲೈಫ್ ಸ್ಟೈಲ್ ಚೇಂಜಸ್. ಇದು ಬಹಳ ಮುಖ್ಯ. ಯಾವೆಲ್ಲ ಕಾರಣಗಳಿಂದ ಬರ್ತಾ ಇದೆ, ಸೊ ಟ್ರಿಗರ್ ಪಾಯಿಂಟ್ಸ್ ಗಳಂತ ಹೇಳಿದೆ, ಇವುಗಳನ್ನ ನಾವು ತಡೆಯೋದ್ರಿಂದ ಈ ಕಾರಣಗಳು ಯಾವ್ಯಾವ ಕಾಸ್ ಅಂತ ಕರಿತೀವಿ, ಅದು ಯಾವ್ದ್ರಿಂದ ಬರ್ತಾ ಇದೆ ಅದನ್ನ ತಡೆದು ನಮ್ಮ ಲೈಫ್ ಸ್ಟೈಲ್ ನಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಮೈಗ್ರೇನ್ ಇಂದ ನಾವು ಮುಕ್ತಿಯನ್ನ ಪಡಿಬಹುದು. ನಾನು ನಿಮ್ಗೆ ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೆ, ಈ ಒಂದು ಮೈಗ್ರೇನ್ ತಡಿಲಿಕ್ಕೆ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಆ ಟಿಪ್ಸ್ ಗಳು ಯಾವ್ಯಾವ ಅಂತ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಸೊ ರೆಗ್ಯುಲರ್ ಸ್ಲೀಪ್. ಈ ಒಂದು ನಿದ್ದೆಯನ್ನ ನಾವು ಒಂದು ಫಿಕ್ಸ್ಡ್ ಟೈಮ್ ಅನ್ನ ಮಾಡ್ಕೋಬೇಕು. ಯಾವಾಗ್ಲೂ ನಿದ್ದೆ ಮಾಡುವಂತದ್ದಲ್ಲ, ಆ ಟೈಮ್ಗೆ ಸರಿಯಾಗಿ ನಾವು ನಿದ್ದೆ ಮಾಡೋದ್ರಿಂದ ನಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಒಂದು ಶೆಡ್ಯೂಲ್ ಅನ್ನ ಮೇಂಟೈನ್ ಮಾಡಿ ನಿದ್ದೆಯ ಬಗ್ಗೆ. ಎರಡನೇದು ಹೈಡ್ರೇಷನ್. ಸಾಕಷ್ಟು ನೀರನ್ನ ತಗೊಳ್ಳಿ. ಸೊ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ನೀರಿನ ಪ್ರಮಾಣವನ್ನ ನಾವು ರೆಗ್ಯುಲರ್ ಆಗಿ ತಗೊಂತಾ ಇರ್ಬೇಕು. ಈ ರೀತಿಯಾಗಿ ನಾವು ನೀರನ್ನ ಜಾಸ್ತಿ ತಗೊಳೋದ್ರಿಂದ ಏನಾಗುತ್ತೆ, ಈ ಒಂದು ಮೈಗ್ರೇನ್ ಬರುವಂತ ಸಾಧ್ಯತೆಯನ್ನ ನಾವು ಕಡಿಮೆ ಮಾಡಬಹುದು. ಮೂರನೇದು ಸ್ಕ್ರೀನ್ ಟೈಮ್ ಅನ್ನ ರಿಡ್ಯೂಸ್ ಮಾಡುವಂತದ್ದು. ಸ್ಕ್ರೀನ್ ಟೈಮ್ ರಿಡ್ಯೂಸ್ ಮಾಡೋದು ಅಂತಂದ್ರೆ ಈ ಮೊಬೈಲ್ ಅನ್ನ ಅವಾಯ್ಡ್ ಮಾಡುವಂತದ್ದು. ಮಲಗುವ ಸಮಯದಲ್ಲಿ ನೀವು ಮೊಬೈಲ್ ಅನ್ನ ಬಳಸಬಾರದು. ನೆಕ್ಸ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನ ಹೇಗ್ ಮಾಡೋದು? ಮೆಡಿಟೇಷನ್ ಮಾಡೋದ್ರಿಂದ, ವಾಕ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ ಈ ಒಂದು ಸ್ಟ್ರೆಸ್ ಅನ್ನ ಕಂಟ್ರೋಲ್ ಮಾಡೋದ್ರಿಂದಲೂ ಕೂಡ ನಮ್ಗೆ ಮೈಗ್ರೇನ್ ಬರದೇ ಇರೋ ತರ ತಡಿಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಟ್ರಿಗರ್ ಪಾಯಿಂಟ್ಸ್ ಅವನ್ನ ಅವಾಯ್ಡ್ ಮಾಡುವಂತದ್ದು. ಅಂದ್ರೆ ಟ್ರಿಗರ್ ಯಾವೆಲ್ಲ ಆಹಾರಗಳು ನಿಮ್ಗೆ ಟ್ರಿಗರ್ ಮಾಡ್ತಿರ್ತಾವಲ್ವಾ, ಅಂತ ಆಹಾರಗಳನ್ನ ನಾವು ಗುರ್ತಿಟ್ಕೊಂಡು ಅವುಗಳನ್ನ ನಾವು ಅವಾಯ್ಡ್ ಮಾಡಿದ್ರೆ ಈ ಒಂದು ಮೈಗ್ರೇನ್ ತಲೆನೋವು ಬರೋದಿಲ್ಲ. ನೆಕ್ಸ್ಟ್ ರೆಗ್ಯುಲರ್ ಮೀಲ್ಸ್. ಅಂದ್ರೆ ಯಾವುದೇ ರೀತಿಯಾದಂತ ಊಟವನ್ನ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಹಸಿವಿದ್ದಾಗ ಆ ಒಂದು ಆಹಾರವನ್ನ ತೆಗೆದುಕೊಳ್ಳಿ. ಸೊ ಹಸಿವಿದ್ರೂ ಕೂಡ ಊಟ ಮಾಡ್ದಲೇನೆ ಊಟವನ್ನ ಸ್ಕಿಪ್ ಮಾಡುವಂತ ಕಾರ್ಯವನ್ನ ಮಾಡಬೇಡಿ. ಈ ಎಲ್ಲಾ ಟಿಪ್ಸ್ ಗಳನ್ನ ನಾವು ಫಾಲೋ ಮಾಡೋದ್ರಿಂದ ಸೊ ನಮಗೆ ಬಂದಂತ ತಲೆನೋವು ಅಥವಾ ಮೈಗ್ರೇನ್ ತಲೆನೋವು ಆಗಿದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. ಎಲ್ಲರೂ ಕೂಡ ಇದನ್ನ ಫಾಲೋ ಅಪ್ ಮಾಡಿ ಈ ಒಂದು ಮೈಗ್ರೇನ್ ಇಂದ ದೂರ. ಈ ಮೈಗ್ರೇನ್ ಒಂದು ಕಾಮನ್ ಪ್ರಾಬ್ಲಮ್ ಇರ್ಬೋದು, ಆದ್ರೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಹಾಗಾಗಿ ಸೂಕ್ತವಾದ ಸಿಂಪ್ಟಮ್ಸ್ ಅನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸೂಕ್ತವಾದಂತ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ಳುವಂತದ್ದು ಒಳ್ಳೇದು. ಜೊತೆಗೆ ಪ್ರಿವೆಂಟಿವ್ ಮೆಜರ್ಸ್ ಅನ್ನ ನೀವು ಮಾಡ್ಕೊಂಡು, ಅಂದ್ರೆ ಯಾವೆಲ್ಲ ಟಿಪ್ಸ್ ಗಳನ್ನ ಹೇಳಿದೆ ಅವುಗಳನ್ನ ನೀವು ಫಾಲೋ ಅಪ್ ಮಾಡ್ಕೊಂಡು ಈ ಮೈಗ್ರೇನ್ ಬರದೇ ಇರೋ ತರ ತಡೆಯೋದು ಮುಖ್ಯವಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯ್ತಲ್ಲ? ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.